ಭಾರತದ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಸುಮಾರು 300 ವರ್ಷಗಳ ಕಾಲ ಅಖಂಡ ಭಾರತವನ್ನು ಆಳಿದ ಒಂದು ಭವ್ಯ ಸಾಮ್ರಾಜ್ಯದ ಹೆಸರು ಕೇಳಿಬರುತ್ತದೆ. ಅದೇ ಮೊಘಲ್ ಸಾಮ್ರಾಜ್ಯ. ಸಾಮ್ರಾಜ್ಯದ ಸ್ಥಾಪನೆ ಕ್ರಿ. ಶ. 1526ರಲ್ಲಿ ಬಾಬರ್ ಪಾಣಿಪತ್ ಕದನದ ಮೂಲಕ ಈ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದನು. ಅಲ್ಲಿಂದ ಶುರುವಾದ ಈ ಪಯಣ ಭಾರತದ ಕಲೆ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪವನ್ನೇ ಬದಲಿಸಿತು. ಪ್ರಮುಖ ದೊರೆಗಳು ಅಕ್ಬರ್, ಸಾಮ್ರಾಜ್ಯವನ್ನು ವಿಸ್ತರಿಸಿದ ಮತ್ತು ಧರ್ಮ ಸಹಿಷ್ಣುತೆಗೆ ಹೆಸರಾದ ಅಕ್ಬರ್ ದಿ ಗ್ರೇಟ್. ಶಹಜಹಾನ್, ಪ್ರಪಂಚದ ಅದ್ಭುತಗಳಲ್ಲಿ ಒಂದಾದ ತಾಜ್ಮಹಲ್ ಕಟ್ಟಿಸಿದ ಪ್ರೇಮದ ಸಂಕೇತ. ಔರಂಗಜೇಬ್, ಮೊಘಲ್ ಸಾಮ್ರಾಜ್ಯವನ್ನು ಗರಿಷ್ಠ ಮಟ್ಟಕ್ಕೆ ವಿಸ್ತರಿಸಿದ ಕಠಿಣ ಆಡಳಿತಗಾರ. ವಾಸ್ತುಶಿಲ್ಪದ ಕೊಡುಗೆ ಆರ್ಕಿಟೆಕ್ಚರ್ ಲಾಲಾ ಕಿಲಾ, ಕೆಂಪು ಕೋಟೆ, ಜಮಾ ಮಸೀದಿ ಮತ್ತು ತಾಜ್ ಮಹಲ್ನಂತಹ ಭವ್ಯ ಕಟ್ಟಡಗಳು ಇಂದಿಗೂ ಅವರ ಕಾಲದ ಶ್ರೀಮಂತಿಕೆಯನ್ನು ಸಾರುತ್ತವೆ. ಮುಕ್ತಾಯ 1857ರ ವೇಳೆಗೆ ಈ ಸಾಮ್ರಾಜ್ಯ ಅಂತ್ಯಗೊಂಡರೂ ಅವರು ಬಿಟ್ಟು ಹೋದ ಇತಿಹಾಸ ಇಂದಿಗೂ ಜೀವಂತವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.